ಬೆಂಗಳೂರಲ್ಲಿ ಇದ್ದ ಪ್ರಾಪರ್ಟಿ ಸೇಲ್ ಆಗಿದೆ. ಶೆಟ್ಟಿ ಅದರ ಅಮೌಂಟ್ ಕೊಡ್ತಾನೆ. ಆದರೆ ಶೆಟ್ಟಿ ಬೆಂಗಳೂರಿನಲ್ಲಿಲ್ಲ. ಅವನು ಸಿಗೋ ಲೊಕೇಶನ್ ಶೇರ್ ಮಾಡ್ತೀನಿ. ನಾಳೆ ನೀನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಾ. ಬಟ್ ಬಿ ಕೇರ್ಫುಲ್. ಚಿಲ್ಲರೆ ಕಾಸಲ್ಲ, 5 ಕೋಟಿ ಹಾರ್ಡ್ ಕ್ಯಾಶ್. ಡೋಂಟ್ ವರಿ ಭಯ್ಯ, ನಿಮ್ಮ 5 ಕೋಟಿನ ನಿಮಗೆ ತಂದು ಒಪ್ಸೋ ಜವಾಬ್ದಾರಿ ನಂದು. ನೋಡಕ್ಕೆ ನಮ್ಮ ಚೋಟು ಇದ್ದಂಗಿದ್ದಾನಲ್ಲ. ನೀವೇನಿಲ್ಲಿ? ಕೆಲಸ ಇತ್ತು, ಬಂದಿದ್ದೆ. ಊರಿಗ? ಹೌದು. ಅಯ್ಯೋ ನಡೀರು ಬ್ರೋ, ನಾನು ಊರು ಹೊಟ್ಟಿದ್ದೆ. ಹೌದಾ? ನೀವೇನಿಲ್ಲಿ? ಬ್ರೋ ಬಿಸ್ನೆಸ್ ಮೇಲೆ ಬಂದಿದೆ ಬ್ರೋ. ಕಾರ್ ಏನಾಯ್ತು? ಕಾರ್ ರಿಪೇರಿ ಇತ್ತು ಬ್ರೋ. ನೀವು ಸಿಕ್ಕಿದ್ದು ತುಂಬ ಒಳ್ಳೇದಾಯಿತು. ಇಲ್ಲ ಬಸ್ ಬರಬೇಕಿತ್ತು ಬ್ರೋ. ನಾವು ಸ್ವಲ್ಪ ದೂರ ಡ್ರೈವ್ ಮಾಡಲಾ? ಸರಿ ಆಯಿತು, ಬನ್ನಿ. ಬ್ರೋ ಹೊಟ್ಟೆ ಸಿಗ್ತದೆ ಎಲ್ಲ ಗಾಡಿನ ಸನ.
ಛೇ ಛೇ ಅಯ್ಯೋ ಸಾರಿ ಸರ್ ಇಷ್ಟೋಕೆ ಇಷ್ಟೋಕೆ ಟಿ ಶರ್ಟ್ ಕೊಡಿ ಸರ್ ವಾಶ್ ಮಾಡ್ಕೊಡ್ತೀನಿ ಪ್ಲೀಸ್ ಸರ್ ಸಾರಿ ಸರ್ ವಾಶ್ರೂಮ್ ಇಲ್ಲಿದೆ ವಾಶ್ರೂಮ್ ಅಲ್ಲಿದೆ ಸರ್ ಸರಿ ಸಾರಿ ಸರ್ ಬನ್ನಿ ಸರ್ ಬನ್ನಿ ಏನು ಇಷ್ಟೊತ್ತವ್ರ ಚೋಟು ಬರಲಿಲ್ವಲ್ಲ? ಸಾರಿ ಬ್ರೋ, ನನಗೆ ಹಣದ ಅವಶ್ಯಕತೆ ತುಂಬ ಇತ್ತು. ಗೊತ್ತಲ್ಲ ಡ್ಯಾಡಿ ಕೇಳಿ ಕೊಡಲ್ಲ ಅಂತ. ಅವ್ರು ತುಂಬ ಕಂಜೂಸು. ಸಾರಿ ಬ್ರೋ. ದುಡ್ಡಿನ ಮುಂದೆ ಯಾವ ನಿಯತ್ತು ನಿಲ್ಲಲ್ಲ. ACP ಸಾಹೇಬ್ರೆ, ಪ್ಲಾನ್ ಪ್ರಕಾರ ವಿಕ್ಕಿ ನಾಡಿದ್ದು ಲೊಕೇಶನ್ಗೆ ಅಮೌಂಟ್ ಕಲೆಕ್ಷನ್ ಮಾಡ್ಕೊಂಬರಕ್ಕೆ ಹೋದಾಗ ಊಟಕ್ಕೋ ತಿಂಡಿಗೋ ಕಾರ್ನ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸ್ತಾನೆ. ಆಗ ನಮ್ಮವರು ಬೇರೆ ಕಾರಲ್ಲಿ ಅಲ್ಲಿಗೆ ಬಂದು ಅಮೌಂಟ್ ಇರೋ ಬ್ಯಾಗ್ ತೊಗೊಂಡು ಡ್ರಗ್ಸು ಗಾಂಜಾ ಇರೋ ಬ್ಯಾಗ್ನ ಅಲ್ಲಿಟ್ಟು ಬರ್ತಾರೆ. ಆಮೇಲೆ ಪೊಲೀಸ್ನವ್ರಿಗೆ ನಾವೇ ಇನ್ಫಾರ್ಮ್ ಮಾಡ್ತೀವಿ, ಮೀಡಿಯಾದವ್ರಿಗೂ ಕೂಡ ನಾವೇ ಇನ್ಫಾರ್ಮೇಷನ್ ಕೊಡ್ತೀವಿ. ವಿಕ್ಕಿ ಅದೇ ಕಾರಲ್ಲಿ ಸ್ವಲ್ಪ ದೂರ ಬಂದ ಮೇಲೆ ಪೊಲೀಸ್ನವರು ಆ ಕಾರ್ನ ಅಡ್ಡ ಹಾಕಿ ಕಾರ್ ಚೆಕ್ ಮಾಡ್ತಾರೆ. ಆಗ ಡ್ರಗ್ಸ್ ಇರೋ ಬ್ಯಾಗು ಅವ್ರ ಕೈಗೆ ಸಿಗುತ್ತೆ. ಆಗ ವಿಕ್ಕಿನ ಡ್ರಗ್ಸ್ ಕೇಸ್ ಮೇಲೆ ಮಾಲ್ ಸಮೇತ ಅರೆಸ್ಟ್ ಮಾಡ್ತಾರೆ. ಇವತ್ತೇ ಕಾರ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಕಾರ್ನಲ್ಲಿ ಡ್ರಗ್ಸು ಗಾಂಜಾ ಎಲ್ಲ ಇದೆ ಅನ್ನೋದು ಗೊತ್ತಾಗತ್ತೆ. ವಿಕ್ಕಿಗೆ ಜೈಲೂಟ ಫಿಕ್ಸ್. 5 ಕೋಟಿ JK ಮನೆಗೆ ಸೇರೋದು ಫಿಕ್ಸು. ಹೇಗಿದೆ ಪ್ಲ್ಯಾನು? ನಿಮ್ಮ ಪ್ಲಾನ್ ಏನೋ ಸೂಪರ್ ಆಗಿದೆ. ನಾಡಿದ್ದು ನನಗೆ ಮಿನಿಸ್ಟ್ರ್ ಜೊತೆ ಮೀಟಿಂಗ್ ಇದೆ. ನಿಮ್ಮ ಪ್ಲಾನ್ ಪ್ರಕಾರ ನೀವು ಕೆಲಸ ಮುಗಿಸಿ, ಮುಂದೆದು ನಾನು ನೋಡ್ಕೊತೀನಿ. ಸರ್, ತುಂಬ ಕೇರ್ಫುಲ್ ಆಗಿರಬೇಕು. ಇದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಮುಂದೆ ಎಲೆಕ್ಷನ್ಗೆ ನಿಲ್ಲೋರು ಮುಂದೆ ಪ್ರಾಬ್ಲಮ್ ಆಗುತ್ತೆ. ಶಬ್ಬಾಷ್ ಕಬಾಬ್, ಶಬ್ಬಾಷ್. ನಿನಗೆ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಬಂದಿದೀಯ. ತಗೋ ಇದು. ಥ್ಯಾಂಕ್ ಯು ಬಾಸ್.
ಈ ಪ್ರಪಂಚದಲ್ಲಿ ದುಡ್ಡು ಒಂದೇ. ಜಾತಿ ಭೇದ, ಬಡವ ಬಲ್ಲಿದ, ಮೇಲು ಕೀಳು ಎಲ್ಲವನ್ನು ಮೀರಿ ಚಲಾವಣೆ ಆಗೋದು. ಇದರಲ್ಲಿ ಬರೋ ಪರಿಮಳ ಜಗತ್ತಿನಲ್ಲಿ ಯಾವ ಪರ್ಫ್ಯೂಮ್ನಲ್ಲೂ ಇರೋದಿಲ್ಲ. ವಿಕ್ಕಿ, ಅಭಿ ಪಿಕ್ಚರ್ ಬಾಕಿ ಹೇ. ಹಲೋ, ಹೇಳಿ ಬಾಸ್. ಲೋ ಕಪ್ಪೆ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡು. ಓಕೆ ಬಾಸ್. ಭಯ್ಯ, ನಮ್ಮಪ್ಪ ನಿಮಗೆ ಬಿಸ್ನೆಸ್ ಮಾಡೋಕ್ಕೆ ಜಮೀನು ಮಾರಿ 50 ಲಕ್ಷ ಕೊಟ್ಟು 3 ವರ್ಷ ಆಯಿತು. ಏನು ಭಯ್ಯ ಅದು ಕೊಡೋ ಲಕ್ಷಣನೇ ಕಾಣಿಸ್ತಾ ಇಲ್ವಲ್ಲ? ನನ್ನ ಗೆಳೆಯ ಮಾಡಿದ ಕೊನೆಯ ಸಹಾಯ ಅದು. ಅದನ್ನು ಜೀವನದಲ್ಲಿ ಮರೆಯೋಕ್ಕಾಗತ್ತಾ? ಕೊಡ್ತೀನಿ ಬಿಡು ವಿಕ್ಕಿ. ಇಲ್ಲ ಭಯ್ಯ, ಇನ್ಮೇಲೆ ವೆಯ್ಟ್ ಮಾಡೋಕ್ಕಾಗಲ್ಲ. ಹೇಗಿದ್ರು ಬೆಂಗಳೂರು ಪ್ರಾಪರ್ಟಿ ಸೇಲ್ ಆಗಿದೆ, ಅಮೌಂಟ್ ಬರ್ತಿದೆ. ಅದರಲ್ಲಿ 50 ಲಕ್ಷ ಕೊಟ್ಬಿಡಿ. ಇಲ್ಲ ಅಂದರೆ ಕೇಳೋ ಸ್ಟೈಲೇ ಚೇಂಜ್ ಮಾಡಬೇಕಾಗುತ್ತೆ. ಅಯ್ಯೋ ದಡ್ಡ, ಅದು ನಿನ್ನ ಹಣ. ನೀನು ಯಾವಾಗ ಬೇಕಾದರೂ ತೊಗೊಂಡು ಹೋಗ್ಬೋದು. ಈಗೇನು ಬೆಂಗಳೂರಿನಿಂದ ತರೋ ಹಣನ ನೀನೇ ತೊಗೊಂಬ. 50 ಅಲ್ಲ, ನಿನಗೆಷ್ಟು ಬೇಕೋ ಅಷ್ಟಿಟ್ಕೋ. ಸಂತೋಷನಾ? ನೀನು ನಮ್ಮನೆ ಹುಡುಗ ಇದ್ದಾಗೆ. ಸರಿ ಭಯ್ಯ, ಆಯಿತು. ನಮ್ಮನೆ ಬಿರಿಯಾನಿ ತಿಂದು ನಮ್ಮ ಬುಡಕ್ಕೆ ಬೆಂಕಿ ಹಚ್ಚಕ್ಕೆ ಬರ್ತೀಯಾ? ಇದು ನಾನು ಕಟ್ಟಿರೋ ಕೋಟೆ ಕಣೋ. ಒಂದು ಹಿಡಿ ಮಣ್ಣು ತೊಗೊಂಡೋಗೋಕ್ಕೂ ಬಿಡಲ್ಲ. 50 ಲಕ್ಷ ಅಲ್ಲ, 5 ರೂಪಾಯಿನೂ ತೊಗೊಂಡೋಗಕ್ಕೆ ಬಿಡಲ್ಲ. ಅದು ಹೆಂಗೆ ತೊಗೊಂಡೋಗ್ತೀಯೋ ನಾನು ನೋಡ್ತೀನಿ. ಬಾಸ್, ಇಲ್ಲೊಂದು ಎಡವಟ್ ಆಗಿದೆ. ಲೇ, ಅದೇನು ಸರಿಯಾಗಿ ಬೊಗಳೋ. ಬಾಸ್, ನಮ್ಮ ಚೋಟು ಬೈನ ಪೊಲೀಸ್ನವರು ಡ್ರಗ್ಸ್ ಡೀಲರ್ ಅಂತ ಮಾಲ್ ಸಮೇತ ಅರೆಸ್ಟ್ ಮಾಡಿದ್ದಾರೆ. ಸರಿಯಾಗಿ ಹೇಳು ಹೈವಾನ್, ಅದು ವಿಕ್ಕಿ ಇರಬೇಕು. ಏನು ಬಾಸ್ ನೀವು, ನನ್ಗೆ ವಿಕ್ಕಿ ಯಾರು ಚೋಟು ಬೈ ಯಾರು ಅಂತ ಗೊತ್ತಾಗೋದಿಲ್ವಾ? ನಿಮ್ಮ ಕಾರಲ್ಲೇ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ಏನು ಹೇಳ್ತಾ ಇದೀಯ ನೀನು? ನಮ್ಮ ಕಾರನ್ನ ವಿಕ್ಕಿ ತಗೊಂಡೋಗಿದ್ನಲ್ಲ, ಅದರಲ್ಲಿ ಚೋಟು ಹೆಂಗೆ ಬಂದ? ಏನು ಸರ್ ಇದು? ನಿಮ್ಮ ಮಗನೇ ಕಾರ್ನಲ್ಲಿದ್ದಂತೆ ಮಾಲ್ ಸಮೇತ ಸಿಗ್ಬಿದ್ದಿದ್ದಾನೆ. ಇಮಿಡಿಯೇಟಾಗಿ ಮೀಡಿಯಾದವ್ರು ಬಂದಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್ ಯು ಸರ್. ಬಾಸ್, ಒಂದು ಮಿಸ್ಟೇಕ್ ಆಗಿದೆ ಬಾಸ್. ಗೊತ್ತು ಬಿಡು. ಬ್ಯಾಗ್ನಲ್ಲಿರೋದೆಲ್ಲ ಫೇಕ್ ನೋಟ್ ಅಂತ ಗೊತ್ತಾಯ್ತಾ ಬಾಸ್? ಏನು? ಬ್ಯಾಗ್ನಲ್ಲಿರೋದು ಫೇಕ್ ನೋಟಾ? ಹೌದು ಬಾಸ್, ಇದೆಲ್ಲ ಫೇಕ್ ನೋಟು. ಛೇ, ಶೆಟ್ಟಿ ಏನಾದರೂ ಏಮಾರಿಸಿದ್ನ? ಛೇ, ಶೆಟ್ಟಿ ಅಂತವನ್ನೆಲ್ಲ ಅನ್ಸುತ್ತೆ. ಹಲೋ, ಏನು ಜೆ ಕೆ ಸಾಹೇಬ್ರಿಗೆ ತಿಕ್ಲಿ ಹಿಡಿತಾ ಇದ್ದಂಗಿದೆ. ಒರಿಜಿನಲ್ ನೋಟು ಫೇಕ್ ನೋಟ್ ಹೆಂಗಾಯ್ತು ಅಂತಾನೆ? ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲೆ ಕೆಳಗೆ ತೋರ್ತೀನಿ. ಅಂದರೆ? ಎಸ್, ನಾನೇ ಚೇಂಜ್ ಮಾಡಿಸಿದ್ದು. ದುಡ್ಡಿರೋ ಬ್ಯಾಗ್ನ ನೀನು ಹೋಟ್ಲಲ್ಲಿ ಚೇಂಜ್ ಮಾಡಿಸಿದ್ರೆ ನಾನು ಶೆಟ್ಟಿ ಕೈಯಿಂದ ಬಂದ ತಕ್ಷಣ ಎಕ್ಸ್ಚೇಂಜ್ ಮಾಡಿಸಿದ್ದೆ. ಆ ಬ್ಯಾಗು ಒಂದು ಕಡೆ ಸೇಫ್ ಆಗಿದೆ. ನಿನಗೆ ಅಂತ ಜೆರಾಕ್ಸ್ ನೋಟ್ ಕಳಿಸಿದ್ದೀನಿ, ಮನೇಲಿ ಕೂತ್ಕೊಂಡು ಆಟ ಆಡ್ಕೊ. ಮರ್ಯಾದೆಯಾಗಿ 50 ಲಕ್ಷ ಕೊಟ್ಟಿದ್ದಿದ್ರೆ 5 ಕೋಟಿ ನಿನಗೆ ಸಿಕ್ತಿತ್ತು. ಆದರೆ ಇವಾಗ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿಸಿ ವಸೂಲಿ ಮಾಡಿದ್ದೀನಿ. ಬೆಂಕಿನ ಸರಿಯಾಗಿ ಬಳಸಿದ್ರೆ ಮನೆ ಬೆಳಗೋ ದೀಪ ಆಗುತ್ತೆ, ಇಲ್ಲ ಅಂದರೆ ಸುಡೋ ಜ್ವಾಲೆ ಆಗುತ್ತೆ. ಇವಾಗ ನಿನ್ನ ಮನೆಗೆ ಬೆಂಕಿ ಬಿದ್ದಿದೆ, ಅದನ್ನು ಆರಿಸ್ತೀಯೋ ಇಲ್ಲ ಅದರಲ್ಲೇ ಬಿದ್ದು ಸಾಯ್ತೀಯೋ ನಿನಗೆ ಬಿಟ್ಟಿದ್ದು. ನನ್ನ ಹುಡ್ಕೋ ಪ್ರಯತ್ನ ಬಿಟ್ಬಿಟ್ಟು ನೀನು ಕೆಡ್ಡದಲ್ಲಿ ಬಿದ್ದಿರೋ ನಿನ್ನ ಮಗನ್ನ ಕಾಪಾಡ್ಕೊ. ಬಾಯ್, ಟೇಕ್ ಕೇರ್. ನನ್ನ ಜೀವನದಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ಕಲಿಯುಗ. ಒಳ್ಳೆತನ ಇರೋನ್ನ ದಡ್ಡ ಅಂತಾರೆ.
ಕ್ರಿಮಿನಲ್ ಬ್ರೈನ್ ಇರೋನ್ನ ಬುದ್ಧಿವಂತ ಅಂತಾರೆ.